ನಮ್ಮ ಕುಟುಂಬ ಕನ್ನಡ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸೊ ನಾನು ಸ್ವಲ್ಪ ಚೆನ್ನಾಗಿಲ್ಲ, ಅದಕ್ಕೆ ಇವತ್ತು ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀನಿ. ಹೆವಿ ಮಳೆ ಗೊತ್ತಾ, ಜಿಟಿ ಥರ ಬೀಳ್ತಾನೆ ಇದೆ. ಸೊ ನಾವೆಲ್ಲೋ ಮಲೆನಾಡಲ್ಲಿ ಅಥವಾ ಮಡಿಕೇರಿ ಈ ಸೈಡ್ ಇದ್ದೀವಾ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಆಮೇಲೆ ರೋಡ್ಗಳಂತೂ ಕೇಳೋದೇ ಬೇಡ. ಆ್ಯಂಡ್ ಇವತ್ತು ಹಾಸ್ಪಿಟಲ್ಗೆ ಹೋಗೋ ಥರ ಆಯ್ತಲ್ಲ, ನಿಜವಾಗ್ಲೂ ತುಂಬ ಬೇಜಾರಿದೆ. ಆದರೆ ರಾತ್ರಿ ನನಗೆ ಎಷ್ಟು ಆಯಿತು ಅಂತ ಹೇಳಿ, ಏನಾಯಿತು ರಾತ್ರಿ ಅಂತ ಹೇಳಿ ನಿಮಗೆ ಕೊನೆಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ದಯವಿಟ್ಟು ನಮ್ಮ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಆದಷ್ಟು ಬೇಗ ಕಮೆಂಟ್ ಮಾಡಿ. ವಿತಿನ್ 2 ಅವರ್ಸಲ್ಲಿ ವಿಡಿಯೋ ಹಾಕಿ 2 ಅವರ್ಸಲ್ಲಿ, ಬಿಕಾಸ್ ಕಾಮೆಂಟ್ ಬಾಕ್ಸನ್ನು ನಾನು ಆಫ್ ಮಾಡ್ತೀನಿ. ಬಿಕಾಸ್ ಸಮ್ ನೆಗೆಟಿವ್ ಪೀಪಲ್ಸ್ ಹೆಂಗೆ ಗೊತ್ತಾ, ದೇ ಆರ್ ವೆಯ್ಟಿಂಗ್ ಟು ಕಮೆಂಟ್ ಗೊತ್ತಾ. ಏನೋ ಒಂದು ಮಾಡಿಬಿಡ್ಬೇಕು, ಅದಕ್ಕೆ ಅವ್ರು ವೆಯ್ಟ್ ಮಾಡ್ತಾ ಇರ್ತಾರೆ ಯಾವಾಗ ಇವ್ರು ವಿಡಿಯೋ ಹಾಕ್ತಾರೆ ಅಂತ. ಅಥವಾ ಅವ್ರಿಗೆ ಫ್ರೀ ಆದಾಗ ನೋಡೋದು, ಬ್ಯಾಡ್ ಕಮೆಂಟ್ ಹಾಕೋದು. ಸೊ ಆ ಕಮೆಂಟಿಗೆ ಮತ್ತು ನಾನು ಇನ್ನೊಂದು ವಿಡಿಯೋ ಮಾಡೋದು. ಇದನ್ನು ತಪ್ಸೋಕ್ಕೆ ಅಂತ ಹೇಳಿನೇ ವಿತಿನ್ 2 ಅವರ್ಸಲ್ಲಿ ನನ್ನನ್ನು ಇಷ್ಟಪಡೋರು ಯಾರೆಲ್ಲ ಕಮೆಂಟ್ ಮಾಡ್ತಿರೋ ಅದಕ್ಕೆ ನಾನು ರಿಪ್ಲೈ ಮಾಡ್ಬೋದು ಅನ್ನೋ ಒಂದು ವಿಚಾರಕ್ಕೆ ನಾನು ಇದನ್ನು ಸ್ಟಾರ್ಟ್ ಮಾಡಿರೋದು. ಸೊ ಇನ್ನು ಹಾಸ್ಪಿಟಲ್ಗೆ ಹೊರಡ್ತಾ ಇದ್ದೀವಿ. ಸೊ ಇನ್ನು ನ್ಯಾಚುರಲಾಗಿ ಹೇಗಿರುತ್ತೋ ಅದೇ ಥರನೇ ಅಪ್ಲೋಡ್ ಮಾಡ್ತೀನಿ, ನೋಡ್ತಾ ಹೋಗಿ. ಸೊ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಾನು ಹೇಳ್ತಕ್ಕಂತಹ ಮಾತುಗಳು ತುಂಬಾ ಸೂಕ್ಷ್ಮ ಇರುತ್ತೆ. ಅರ್ಥ ಮಾಡ್ಕೊಂಡವ್ರಿಗೆ ಜೀವನ ನಿಜವಾಗ್ಲೂ ಒಂದು ರೀತಿ ದಾರಿ ತೋರಿಸುತ್ತೆ. ಇಲ್ಲ ಅನ್ನೋರಿಗೆ ಅದು ಪಾಠನೂ ಆಗಬಹುದು. ಅದೇ ಇಬ್ರು ಆ ಕಡೆ ಒಬ್ರು ಈ ಕಡೆ ಒಬ್ರು. ಇಲ್ಲೇ ಎಲ್ಲಾದ್ರೂ ಹಾಕುತ್ತಾ ನೋಡು, ಅಲ್ಲಿ ಜಾಗ ಇರಲ್ವಲ್ಲ. ವೆಲ್ಕಮ್ ಬ್ಯಾಕ್. ಮಳೆ 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 ನೋಡಿ, ಜಾಸ್ತಿ ಮಳೆ ಬರ್ತಾ ಇದೆ ಅಂತ ಇಲ್ಲಿ ನಿಂತಿದ್ದೀವಿ ಹೊರತೂರಲ್ಲಿ. ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬಂದು ಇಂಜೆಕ್ಷನ್ ಹಾಕಿದ್ರು. ಇಂಜೆಕ್ಷನ್ ಹಾಕಿರೋದಕ್ಕೊಂಥರ ನಿದ್ದೆ ಮಂಪ್ರ ಥರ ಆಗ್ತಾಯಿದೆ. ಅಷ್ಟು ಇವಾಗ ಮನೆಗೆ ಹೋಗಿ ಮಲ್ಕೊಬಿಡೋಣಪ್ಪ ಅಂತ ಅನ್ನಿಸ್ತಾ ಇದೆ. ಆಮೇಲೆ ಅದೇ ಹೇಳ್ತಾಯಿದ್ರು ಡಾಕ್ಟ್ರು, ಅಷ್ಟೊಂದೇನು ಆಗಿಲ್ಲ, ಬಟ್ ಇವಾಗ ಬಂದಿದ್ದು ಒಳ್ಳೇದಾಯಿತು. ಇನ್ನೂ ಲೇಟಾಗಿದ್ದಿದ್ರೆ ಮೇ ಬಿ ತುಂಬ ಜಾಸ್ತಿ ಆಗ್ತಾಯಿತ್ತು. ಆವಾಗ ಬ್ಲಡ್ ಟೆಸ್ಟ್ ಎಲ್ಲ ಹೇಳ್ತಾ ಇದ್ವಿ. ಇವಾಗ ಪರವಾಗಿಲ್ಲ, ಸ್ವಲ್ಪ ಇರೋದ್ರಿಂದ ಇಂಜೆಕ್ಷನ್ ಕೊಡ್ತೀನಿ, ಹಾಕಿಸ್ಕೊಂಡು ಹೋಗಿ ಅಂತ ಅಂದರು. ಇಂಜೆಕ್ಷನ್ ಹಾಕಿಸ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ಸೊ ನೋಡಿ, ಅಂದರೆ ಕಾರಿರೋರಿಗೆ ದುರಾಂಕಾರ ಅಂತ ಹೇಳ್ತೀವಿ, ಅದು ಹೌದು. ಕೆಲವೊಬ್ಬರನ್ನ ನಾವು ನೋಡ್ತಾ ಇದ್ದೀವಿ, ದುರಾಂಕಾರ ಎಷ್ಟಿದೆ ಅವರಿಗೆ, ಎಷ್ಟು ಮೆರೀತಾ ಇದ್ದಾರೆ ಅಂತ. ಆದರೆ ಭಗವಂತ ಏನಕ್ಕೆ ಅವ್ರಿಗೆ ಆ ಲೆವೆಲ್ಗೆ ಇಟ್ಟಿದ್ದಾನೆ ಅಂತಂದರೆ ಅದಕ್ಕೂ ಒಂದು ಕಾರಣ ಅನ್ನೋದಿರುತ್ತೆ. ಸೊ ನಮಗೆ ಓಡಾಡೋಕ್ಕೆ 2 ವೀಲರ್ ಆದರೂ ಇದೆ, ಪಾಪ 2 ವೀಲರು ಇಲ್ಲದೇ ನಡ್ಕೊಂಡು ಹೋಗೋರು ಎಷ್ಟು ಜನ ಇದ್ದಾರೆ. ಅದನ್ನು ನಾವು ಕಂಪೇರ್ ಮಾಡಿ ನಗ್ದು ಆಡ್ಕೊಳ್ಳೋದು ತಪ್ಪಾಗತ್ತೆ. ನಮ್ಗೆ ಕೊಟ್ಟಿದ್ದಾರೆ, ಖುಷಿಯಾಗಿರೋಣ, ಅದರಲ್ಲಿ ದುರಾಂಕಾರ ತೋರಿಸೋದಲ್ಲ. ಇವಾಗ ನಮ್ಗೆ ಗಾಡಿ ಇದೆ, ನಾವು ಗಾಡೀಲಿ ಹೋಗ್ತೀವಪ್ಪ ಅಂತ ದುರಾಂಕಾರ ತೋರಿಸ್ಬಾರ್ದು. ನಮಗಿಂತ ಇನ್ನೂ ಕೆಳಗಡೆ ಪಾಪ ಗಾಡಿನೇ ಇಲ್ಲದೆ ಇರೋರನ್ನ ನೋಡಿ ಪಾಪ ಅಲ್ವಾ, ನಮಗಾದರೂ ಇಷ್ಟು ಕೊಟ್ಟಿದ್ದಾರಲ್ವ ದೇವರು ಅಂತ ಹೇಳಿ ಖುಷಿ ಪಡಬೇಕು. ಅದನ್ನು ಬಿಟ್ಟು ಕೆಲವೊಬ್ಬರು ಏನು ಅವ್ರ ಹತ್ರನೇ ಕಾರ್ ಇರೋದು ಅಂತ ಏನು ದೌಲ್ ತೋರಿಸ್ತಾರೆ. ಅದೇ ವ್ಯಕ್ತಿ ಕಳೆದ ಒಂದು 3-4 ವರ್ಷದ ಹಿಂದೆ ಅವರು ಹೀಗೆ 2 ವೀಲರಲ್ಲಿ ಓಡಾಡ್ತಾಯಿದ್ರು, ಮಕ್ಕಳನ್ನ ಹಾಕ್ಕೊಂಡು. ಅದನ್ನೆಲ್ಲ ಮರ್ತೋಗ್ಬಿಟ್ಟಿದ್ದಾರೆ. ಅದಕ್ಕೆ ನಡೆದು ಬಂದ ಹಾದಿ ಯಾವತ್ತಿಗೂ ಮರಿಬಾರದು. ನಾವು ಮರೆತ್ರೇ
ನಮ್ಮನ್ನು ಭಗವಂತ ಅಲ್ಲಿಗೇನೆ ತುಳಿದು ಬಿಡ್ತಾನೆ ಅಂತ ಹೇಳ್ಬೋದು. ಬಂದಿರೋ ದಾರಿ, ಯಾವ ಕಷ್ಟದಲ್ಲಿ ಬೆಳೆದಿರ್ತೀವಿ ಅದನ್ನು ದಯವಿಟ್ಟು ಮರೆಯೋಕ್ಕೆ ಹೋಗ್ಬಾರ್ದು. ಸಣ್ಣ ಕಿವಿ ಮಾತು ಅಷ್ಟೇ ಹೇಳಬೇಕು ಅನ್ನಿಸ್ತು, ಹೇಳ್ತಾ ಇದ್ದೀನಿ. ಸರಿ, ಇನ್ನು ಮನೆಗೆ ಹೋದ್ಮೇಲೆ ನಾವು ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಹಲೋ, ಹಲೋ, ಹಾಸ್ಪಿಟಲ್ಗೆಲ್ಲ ತೋರಿಸ್ಕೊಂಡಾದಮೇಲೆ ಹಸ್ಬೆಂಡ್ಗೆ ಪಾಪ ಟೈಮ್ ಆಗಿತ್ತಲ್ವಾ, ಅದಕ್ಕೆ ಅವರು ನನಗೆ ಆಟೋ ಬುಕ್ ಮಾಡಿದರು. ಸೊ ನಾನು ಆಟೋದಲ್ಲಿ ಹೋಗ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ರೀಸನ್ ಏನು ಅಂದರೆ ಜಿಟಿ ಜಿಟಿ ಮಳೆ ಬೀಳ್ತಾನೆ ಇತ್ತಲ್ವಾ, ಮತ್ತೆ ಕೋಲ್ಡ್ ಆಗಬಾರ್ದು ಅಂತ ಹೇಳಿ ಅವರು ಸರಿ ನೀನು ಆಟೋಲ್ಲಿ ಹೋಗ್ಬಿಡು, ನಾನು ಆಫೀಸ್ ಕೆಲಸ ಮುಗಿಸ್ಕೊಂಡು ಈವ್ನಿಂಗ್ ಬೇಗ ಬರ್ತೀನಿ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳಿ ನಾನು ಆಟೋದಲ್ಲಿನೇ ವಾಪಸ್ ಮನೆ ಕಡೆ ಹೊರಡ್ತಾ ಇದ್ದೀನಿ. ಸೊ ನೋಡ್ತಾ ಇದ್ದೀರಲ್ವಾ ನಮ್ಮ ಹಳ್ಳಿಗಳಲ್ಲಿ ರೋಡು ಯಾವ ರೀತಿ ಇದೆ ಅಂತ ಹೇಳಿ. ಇನ್ನು ಸಿಟಿಲಂತೂ ಕೇಳೋದೇ ಬೇಡ ಬಿಡಿ, ರೋಡ್ ಯಾವುದು ಹಳ್ಳ ಯಾವುದು ಅಂತ ಗೊತ್ತೇ ಆಗೋದಿಲ್ಲ, ಹಾಗಿರುತ್ತೆ. ಬಟ್ ನಮ್ಮ ಹಳ್ಳೀಲಿ ಸ್ವಲ್ಪ ಗ್ಯಾಪ್ ಆದರೂ ಇರುತ್ತೆ, ಕಾಣಿಸುತ್ತೆ. ಬಟ್ ಕೆಲವೊಂದು ಸಾರಿ ತುಂಬ ಮಳೆ ಬಂದಾಗ ಅದುವೇ ಕಾಣಿಸೋದಿಲ್ಲ. ಸೊ ಹಾಗಿರುತ್ತೆ. ಸೊ ಗಾಯ್ಸ್, ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಸೂಕ್ಷ್ಮವಾದ ವಿಚಾರಗಳನ್ನು ಹೇಳಿದ್ದೀನಿ. ಯಾವುದೇ ಕಾರಣಕ್ಕೂ ದೇವರು ಕೊಟ್ಟ ಅಂತ ಜಂಬ ಪಡಲೇಬಾರ್ದು. ಕೊಟ್ಟಿರೋದನ್ನು ಖುಷಿಯಿಂದ ಸ್ವೀಕರಿಸಿ ಮುಂದೆ ಹೋಗಬೇಕು ಅಲ್ವಾ. ಇದೆ ಲಾಸ್ಟ್ ಅಣ್ಣ, ಆ ಕಡೆಯಿಂದ ಚೆನ್ನಾಗಿದೆ ಅಣ್ಣ. ವೆಲ್ಕಮ್ ಬ್ಯಾಕ್ ಗೈಸ್. ಸೊ ಇವಾಗ ತಾನೇ ಬಂದೆ, ಬರೋಷ್ಟೊತ್ತಿಗೆ ಮಳೆ ನಿಂತೋಗಿತ್ತು. ಸೊ ಅಲ್ಲೇ ಬರಬೇಕಾದ್ರೆ ಊಟ ಮಾಡಿದ್ದಕ್ಕೆ ಒಂದು ಸ್ವಲ್ಪ ಫ್ರೀ ಅಂತಂಗೆ ಆಯಿಸ್ತು. ಇವಾಗ ಟ್ಯಾಬ್ಲೆಟ್ಸ್ ತೊಗೋಬೇಕು. ದೇವ್ರೇ ದೇವ್ರೇ, ಇನ್ನು ಏನು ಕೆಲಸ ಮಾಡಿಲ್ಲ ಫ್ರೆಂಡ್ಸ್. ಬೆಳಗ್ಗೆ ಎದ್ದು ಟಿಫನ್ ಮಾಡಿದ್ದೆ ಅಷ್ಟೇ. ಟಿಫನ್ ಮಾಡಿ ಒಂದೇ ಕೆಲಸ ಆಗಿರೋದು, ಇನ್ನೇನು ಕೆಲಸ ಆಗಿಲ್ಲ. ರಾಶಿ ರಾಶಿ ಕೆಲಸ ಹಾಗೆ ಇದೆ. ಸೊ ನೋಡಬೇಕು ಅಯ್ಯೋ ಏನು ಮಾಡೋದು ಅಂತ. ಇವಾಗ ಒಂದು ಸ್ವಲ್ಪ ಹೊತ್ತು ಟ್ಯಾಬ್ಲೆಟ್ಸ್ ಎಲ್ಲ ಹಾಕೋಬಿಡ್ಬೇಕು. ಸೊ 4-5 ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ. ಯಪ್ಪ ದೇವ್ರೆ, 3 ಟ್ಯಾಬ್ಲೆಟ್ ಸ್ಟೀಲ್ ತಗೋಬೇಕಂತೆ. ಆಮೇಲೆ ಇಂಜೆಕ್ಷನ್ ಹಾಕಿದ್ರು. ಇಂಜೆಕ್ಷನ್ ಹಾಕಿದ್ದಕ್ಕೆ ಒಂದು ಸ್ವಲ್ಪ ಸಮಾಧಾನ ನನಗೆ.
ಇಂಜೆಕ್ಷನ್ ಹಾಕಿದ್ರೆ ಓಕೆ ವಾಸಿ ಆಗುತ್ತೆ ಅನ್ನೋ ಥರ. ಸೊ ನಿಮ್ಮಲ್ಲಿ ನನ್ನ ಥರ ಯೋಚನೆ ಮಾಡೋರು ಇದ್ದೀರಾ ಕಮೆಂಟ್ ಮಾಡಿ. ಸೊ ಜ್ವರದ್ದು ಟ್ಯಾಬ್ಲೆಟ್ ಕೊಟ್ಟವ್ರು ನೋಡಿ, ನಂಗೆ ಜ್ವರ ಇಲ್ಲ, ಜಸ್ಟ್ ಕೋಲ್ಡ್ ಆಗಿದೆ, ಕೋಲ್ಡ್ ಟ್ಯಾಬ್ಲೆಟ್ ಕೊಡಿ ಅಂತ ಅಂದರೆ ಜ್ವರಕ್ಕೂ ಟ್ಯಾಬ್ಲೆಟ್ಸ್ ಕೊಟ್ಟವ್ರೆ. ಅಯ್ಯೋ ಕರ್ಮ, ಹಾಸ್ಪಿಟಲ್ಗೆ ಹೋಗೋದೇ ಬೇಡ ಅಂತ ಎಷ್ಟು ಅನ್ಕೋತೀವಿ ಗೊತ್ತಾ. ಅಂದರೂ ನೋಡಿ ಕೆಲವೊಂದು ಸಾರಿ ಹಿಂಗಾಗ್ಬಿಡತ್ತೆ. ಸೊ ಆ್ಯಕ್ಚುಲಿ ಮೊನ್ನೆ ಸ್ಯಾಟರ್ಡೆ ನಾನು ವಿಡಿಯೋ ಹಾಕಿದ್ದೀನಲ್ಲ ಫ್ರೆಂಡ್ಸ್, ಅದಾದಮೇಲೆ ನಾನು ಸಿಂಗಲ್ ವಿಡಿಯೋ ಮಾಡೋಕ್ಕಾಗಿಲ್ಲ, ನನಗೆ ಸಿಂಗಲ್ ವಿಡಿಯೋ. ಯಾಕೆಂದರೆ ಮಾತಾಡೋಕ್ಕಾಗ್ತಾಯಿಲ್ಲ, ಬಾಯಲ್ಲೆಲ್ಲ ಒಂಥರ ಉಕ್ಬಿಟ್ಟಿದೆ. ಅದ್ರ ಜೊತೆಗೆ ಕೋಲ್ಡ್ಗೋ ಹೀಟ್ಗೋ ಗೊತ್ತಿಲ್ಲ, ಕಿವಿಯೆಲ್ಲ ಬ್ಲಾಕ್ ಆಗಿಬಿಟ್ಟಿದೆ. ಸೊ ಒಂದು 2 ಸೆಕೆಂಡ್ಸ್ ಇರಿ ಫ್ರೆಂಡ್ಸ್, ಟ್ಯಾಬ್ಲೆಟ್ಸ್ ತೊಗೊಬಿಡ್ತೀನಿ. ಟ್ಯಾಬ್ಲೆಟ್ಸ್ ತಗೊಂಡಾಗ ನೀರು ತುಂಬ ಕುಡಿಬೇಕು. ಇವಾಗ ಟೈಮ್ 1 ಗಂಟೆ ಆಯಿತು. ಪಾಪ ಹಸ್ಬೆಂಡ್ ಆಫೀಸ್ಗೆ ಹೋಗ್ಬೇಕಲ್ವಾ, ಸೊ ಅವ್ರಿಗೂ ಲೇಟಾಗಿತ್ತು ಅಂತ ಹೇಳಿ ಅವ್ರನ್ನ ಹಾಗೇ ಕಳಿಸ್ದೆ ನಾನು. ನೀವು ಆಫೀಸ್ಗೆ ಹೋಗಿ ನನಗೆ ಓಲಾ ಆಟೋ ಬುಕ್ ಮಾಡಿಕೊಡಿ, ನಾನು ಹೋಗ್ತೀನಿ ಅಂತ ಹೇಳಿ ಆಟೋದಲ್ಲಿ ಬಂದೆ. ಜಸ್ಟ್ ನಾವು ಬಂದು 1 ಗಂಟೆ ಆಗಿದೆ. ಇವಾಗ ಟ್ಯಾಬ್ಲೆಟ್ಸ್ ತೊಗೊಂಡಿದ್ದೀನಿ, ಆಲ್ರೆಡಿ ಊಟ ಮಾಡಿದೆ. ಸೊ ಬೆಳಗ್ಗೆ ಟಿಫನ್ಗೆ ಅಂತ ಹೇಳಿ ಪೊಂಗಲ್ ಮಾಡಿದ್ದೆ, ಸೊ ಈಸಿ ಆಗತ್ತೆ ಅಂತ ಹೇಳಿ. ಸೊ ಇನ್ನು ಪೊಂಗಲ್ಲೇ ಇದೆ, ಪರ್ಯಂತ್ ಬಂದಮೇಲೆ ಸ್ವಲ್ಪ ಬಿಸಿ ಮಾಡಿಕೊಡೋಣ ಅಂತ ಹೇಳಿ. ಸೊ ಪರ್ಯಂತ್ ಆಲ್ಮೋಸ್ಟ್ 3:20 ಅಷ್ಟೊತ್ತಿಗೆ ರೀಚ್ ಆಗ್ತಾನೆ, 3:20 ಆರ್ 3:30 ಟೈಮ್ಗೆ. ಸೊ ಅವ್ನು ಬರೋಷ್ಟೊತ್ತಿಗೆ ನಾನು ಸ್ವಲ್ಪ ಮಲ್ಕೊಂಡು ಎದ್ದು ಬಿಡೋಣ ಅಂತ ಹೇಳಿ ಇವಾಗ ಟ್ಯಾಬ್ಲೆಟ್ಸ್ ಹಾಕ್ಕೊಬಿಟ್ರೆ ನಾನು ಬ್ಲಾಗು ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಿಕಾಸ್ ನನಗೆ ಇದು ಕಂಟಿನ್ಯೂ ಮಾಡೋಕ್ಕಾಗೋದಿಲ್ಲ, ಹಾಗಾಗಿ ಎಂಡ್ ಮಾಡಿಬಿಟ್ಟು ಹೋಗಿ ರೆಸ್ಟ್ ಮಾಡ್ತೀನಿ. ಆದರೆ ವಿಡಿಯೋ ಮಾಡ್ತೀನಿ, ಇಲ್ಲಾಂದರೆ ಸೊ ನಾನು ಸ್ವಲ್ಪ ರೆಸ್ಟ್ ತೊಗೋತೀನಿ ಒಂದು 2 to 3 days. ಅದಾದಮೇಲೆ ಬ್ಲಾಗ್ ಶೇರ್ ಮಾಡ್ತೀನಿ. ಸೊ ಇವತ್ತಿನ ವಿಡಿಯೋ ಇಷ್ಟೇನೆ. ಸೊ ಒಂದು ಸ್ಮಾಲ್ ವಿಡಿಯೋ, ಬಿಕಾಸ್ ಲೆಂತಿ ವಿಡಿಯೋ ನನ್ನ ಕೈಯಲ್ಲಿ ಮಾಡೋಕ್ಕಾಗ್ತಾಯಿಲ್ಲ. ಸೊ ಹುಷಾರಿಲ್ಲ ಅಂತ ಮೀನ್ಸ್ ಏನೂ ಮಾಡೋಕ್ಕಾಗೋದಿಲ್ಲ ಅನ್ನೋ ಥರ ಅಲ್ಲ. ಈ ಕೋಲ್ಡ್ ಆದಾಗ ನಮಗೆ ಕಿವಿಯೆಲ್ಲ ಒಂಥರ ರಪ್ ಅಂತ ಮುಚ್ಕೊಂಡಂಗೆ. ರಾತ್ರಿ ಎಂಥ ಕೆಲಸ ಆಯಿತು ಅಂತಂದರೆ, ಊಟ ಮಾಡ್ತಾಯಿದ್ದೀವಿ, ಊಟ ಎಲ್ಲ ಆಯಿತು, ಆದಮೇಲೆ ನನಗೆ ಕಿವಿ ಒಂಥರ ಮುಚ್ಕೊಂಡಂಗೆ ಆಯಿತು. ನಾನೇನು ಮಾಡಿದೆ, ಈ ಮೂಗು ಹಿಡ್ಕೊಂಬಿಟ್ಟು ಉಸಿರು ಆಚೆ ಬಿಡ್ತೀವಲ್ಲ, ಅವಾಗ ಓಪನ್ ಆಗುತ್ತೆ ಅಂತ. ಆಬ್ರ ಮೇಲೆ ಏನು ಮಾಡಿದೆ, ಮೂಗು ಹಿಡ್ಕೊಂಡು ಉಸಿರು ಬಿಟ್ಟೆ, ಇನ್ನೂ ಜೋರಾಗಿ ಒಂಥರ ಕ್ಲೋಸ್ ಆಗೋಯ್ತು. ನಂತರ ಯಾರಾದರೂ ನೀವು ಮಾಡ್ತೀರಾ, ಮಾಡಬೇಡಿ. ಕ್ಲೋಸ್ ಆಗಿಬಿಡ್ತು. ಕ್ಲೋಸ್ ಆದಮೇಲೆ 1 ಸೆಕೆಂಡ್ಗೆ ತಲೆ ಫುಲ್ ಗಿರ್ರ ಅಂತ ಇದೆ, ಮನೆಯೆಲ್ಲ ಸುತ್ತಾ ಇದೆ. ನಮ್ಮ ಯಜಮಾನ್ರು, ನನ್ನ ಮಗ ನನ್ನ ಮುಂದೆನೇ ಕೂತಿದ್ದಾರೆ, ಅವ್ರನ್ನ ಕರಿಯೋಕ್ಕಾಗ್ತಾಯಿಲ್ಲ ನನಗೆ. ಅದು ಕಿವಿ ಬ್ಲಾಕ್ ಆಗಿಬಿಟ್ಟು ಗುಯ್ ಗುಯ್ ಅಂತ ತಿರುಗ್ತಾ ಇದೆ. ನನಗೆ ದೇವಾ, ನಾನು ಅವಾಗ ಒಂದೇ ಅಂದ್ಕೊಂಡಿದ್ದು, ರಾಯ್ರೆ ಇದ್ದೇ ಬಂದಿದ್ದು. ಸಾಯಿರಾಮ್ ನನ್ನ ಬಾಯಲ್ಲಿ ರಾಯ್ರೆ ಇವೆರಡೇ ಬರೋದು, ಇಲ್ಲ ಕೃಷ್ಣ 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 ಕೃಷ್ಣ, ಸಾಯಿರಾಮ್ 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 ಅಂತ ಇದ್ದೀನಿ, ರಾಯ್ರೆ ಅಂತ ಇದ್ದೀನಿ. ಗಿರ್ರ ಅಂತ ತಿರುಗ್ತಾ ಇದೆ. ಆಮೇಲೆ ನನಗೆ ಕರಿಯೋಕ್ಕಾಗ್ತಾಯಿಲ್ಲ ನಮ್ಮ ಯಜಮಾನ್ರನ್ನ. ಆಮೇಲೆ ನನ್ನ ಮಗ ನನ್ನನ್ನು ಹಿಂದೆ ತಿರುಗಿ ನೋಡ್ದು, ಯಾಕೋ ಮಮ್ಮಿ ಕರಿತಾ ಇದ್ದಂಗಿದೆ ಅಂತ ಹಿಂದೆ ತಿರುಗಿ ನೋಡಿದಾಗ ನಾನು ಬಿದ್ದೋಗ್ತಾ ಇದ್ದೀನಿ. ಸೊ ಸೋಫಾ ಮೇಲೆ ಕೂತ್ಕೊಂಡಿದ್ದೀನಿ, ಹಿಂಗೆ ಬಿದ್ದೋಗ್ತಾ ಇರೋದು ನೋಡಿ, ಮಮ್ಮಿ ಡ್ಯಾಡಿ ನೋಡಿ ಡ್ಯಾಡಿ, ಮಮ್ಮಿ ಯಾಕೋ ಬಿದ್ದೋಗ್ತಾ ಇದೆ ಅಂತ. ಅವಾಗ ಅವನು ಡ್ಯಾಡಿನ ಎಬ್ಬರಿಸಿ ನನ್ನ ಓಡ್ ಬಂದರು. ಅವಾಗ ಕೈಕಾಲೆಲ್ಲ ತಣ್ಣಗೋಗ್ಬಿಟ್ಟಿದೆ. ಆಮೇಲೆ ಬೈತಾಯಿದ್ರು, ಯಾರಾದರೂ ಆ ಥರ ಮಾಡ್ತಾರೇನೆ, ಕಿವಿ ಎಲ್ಲ ಕ್ಲೋಸ್ ಆದಾಗ ಉಗುರು ಬೆಚ್ಚಗೆ ಏನಾದರೂ ಉಪ್ಪು ನೀರು ಅಥವಾ ಹರಳೆಣ್ಣೆನ ಬಿಸಿ ಮಾಡಿ ಹಾಕೋಬೇಕು. ಅಂದರೆ ಇದು ಹಳೆ ಕಾಲದಿಂದ ನಾವು ಮಾಡ್ಕೊಂಬರುವಂತಹ ಒಂದು ಈ ವಿಧಾನ. ಹಂಗೆ ಮಾಡ್ತಾರೆ ಕಡೆ, ನಿನ್ನಂಗೆ ಯಾರಾದರೂ ಮಾಡ್ತಾರಾ, ಬುದ್ಧಿ ಇಲ್ವ ನೀನೆ ಅಂತ ಅವ್ರ ಕೈಯಲ್ಲಿ ಒಂದಷ್ಟು ಬೈಸ್ಕೊಂಡೆ. ಅದಾದಮೇಲೆ ಕಿವಿಗೆ ಡ್ರಾಪ್ಸ್ ಇತ್ತು, ಡ್ರಾಪ್ನ ಹಾಕ್ಕೊಂಡು ಬೆಳಗ್ಗೆ ಮಲಗಿ, ರಾತ್ರಿ ಮಲ್ಕೊಂಡು ಬೆಳಗ್ಗೆ ಎದ್ದೊಳಕ್ಕಾಗಲಿಲ್ಲ. 5:30ಗೆ ಅಲಾರಾಮ್ ಬಿಟ್ಟಿದ್ದೀನಿ. ಸೊ ಪರ್ಯಂತ್ ವ್ಯಾನ್ ಬರೋದು 8 o'clock, 7:45 8 o'clock ಈ ಮಿಡಲಲ್ಲಿ ಬರುತ್ತೆ. ಸೊ ಟೈಮ್ ಇದೆ ಅಲ್ಲ, 7 o'clock ಎದ್ದೋಳೋಣ ಅಂತ ಹೇಳಿ ಮತ್ತೆ ಮಲಗಿ 7 o'clockಗೆ ಎದ್ದಾಗ ಈಸಿಯಾಗಿ ಮಾಡೋದಕ್ಕಾಗೋದು ಪೊಂಗಲ್ ಒಂದೇ.
ಸ್ವಲ್ಪ ಅದನ್ನು ಖಾರವಾಗಿ ಪೊಂಗಲ್ಲೇ ಮಾಡಿಬಿಡೋಣ, ಸ್ವಲ್ಪ ಪೆಪ್ಪರೆಲ್ಲ ಹಾಕಿ ಅಂತ ಹೇಳಿ ಪೊಂಗಲ್ ಮಾಡಿ ಅವನಿಗೆ ಬಾಕ್ಸ್ಗೆ ಕಳಿಸಿ, ಆಮೇಲೆ ಸ್ನ್ಯಾಕ್ಸ್ಗೆ ಅಂತ ಹೇಳಿ ಆಪಲ್ ಕಟ್ ಮಾಡಿ ಅವ್ನು ಸ್ಕೂಲಿಗೆ ಕಳ್ಸಾದ್ಮೇಲೆ ನಾನು ಸ್ವಲ್ಪ ಹೊತ್ತು ಹೋಗಿ ಮಲ್ಕೊಂಡೆ. ಕೋಲ್ಡ್ ಬೆಳಗಿಂದ ಜಡಿ ಸುರಿತಾನೇ ಇದೆ ಮಳೆ. ಸೊ ಹೋಗಿ ನಾನು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದು. ಅದಾದಮೇಲೆ ವಿಡಿಯೋ ಮಾಡೋದಾ ಬೇಡವಾ ಅನ್ನೋ ಒಂದು ಕನ್ಫ್ಯೂಷನಲ್ಲಿ ಇವತ್ತು ನಾನು ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ನೋಡಿ, ಇವಾಗಲೂ ತಲೆ ಚಕ್ಕರ್ ಥರ ಆಗ್ತಾ ಇದೆ. ಸೊ ಶೇರ್ ಮಾಡೋದಾ ಬೇಡವಾ ಅಂತ ಯೋಚನೆ ಮಾಡಿ, ಇಲ್ಲ ಫೈನ್ ಶೇರ್ ಮಾಡೋಣ, ಪರವಾಗಿಲ್ಲ, ನನ್ನ ಕೈಲಿ ಆಗಂಗಿದ್ರೆ ಮಾಡೇ ಮಾಡ್ತೀನಿ, ಆಗಲ್ಲ ಅಂದಾಗ ಸುಮ್ಮನೆ ಆಗ್ಬಿಡ್ತೀನಿ. ಸೊ ಹಿಂಗಿತ್ತು ಫ್ರೆಂಡ್ಸ್ ನನಗೆ ಎಸ್ಟರ್ಡೇ. ನಿಜವಾಗ್ಲೂ ಮಳೆಯಲ್ಲಿ ಹೋಗಿದ್ದು ಸಾಕು, ನೆನ್ಕೊಂಡು ಬಂದಿದ್ದು ಈ ಅವತಾರನೂ, ಇವಾಗ ಹುಷಾರಿಲ್ಲದೆ ಇರೋದು ಇದೂ ಸಾಕು ಅಂತ ಹೇಳಿ ದೇವ್ರ ಹತ್ರ ಬೇಡ್ಕೊಂಡು ಹಿಂಗಿತ್ತು ಫ್ರೆಂಡ್ಸ್ ಡೇ. ಸೊ ಇದಾಗಿತ್ತು ಇವತ್ತಿನೊಂದು ಸ್ಮಾಲ್ ವಿಡಿಯೋ. ನಂಗೆ ಫುಲ್ ಲೆಂತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. 15K ರೀಚ್ ಆಗೋದಕ್ಕೆ ಜಸ್ಟ್ ತುದಿಲಿದ್ದೀವಿ. ಸೊ ಬೇಗ ಸಬ್ಸ್ಕ್ರೈಬ್ ಆಗಿ 15K ಕಂಪ್ಲೀಟ್ ಮಾಡೋಕ್ಕೆ ಐ ಆಮ್ ಈಗರ್ಲಿ ವೆಯ್ಟಿಂಗು. ಸೊ ಯಾವಾಗ ಕಂಪ್ಲೀಟ್ ಆಗುತ್ತೆ ನೋಡೋಣ. ನಾನು ಪೋಸ್ಟ್ಗೂ ಹಾಕಿರ್ತೀನಿ, ಇನ್ಸ್ಟಾಗ್ರಾಮಲ್ಲೂ ಹಾಕಿರ್ತೀನಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಪಾಪ ನನಗೆ DM ಮಾಡ್ತಾ ಇದ್ದೀರಾ, ನಂಬರ್ ಕಳಿಸ್ತಾ ಇದ್ದೀರಾ. ತುಂಬ ಖುಷಿ ಆಗುತ್ತೆ. ಬಟ್ ಎಲ್ರಿಗೂ ನಾನು ದಯವಿಟ್ಟು ಫೋನ್ ಮಾಡೋಕ್ಕಾಗೋದಿಲ್ಲ. ಸೊ ಇನ್ಸ್ಟಾಗ್ರಾಮಲ್ಲೇ ವಾಯ್ಸ್ ನೋಟ್ ಅಂತ ಒಂದು ಆಪ್ಷನ್ ಇದೆ. ನಿಮ್ಗೆ ಏನಾದರೂ ಇದ್ರೂ ಪರವಾಗಿಲ್ಲ, ವಾಯ್ಸ್ ನೋಟ್ ಮುಖಾಂತರ ಆನ್ಸರ್ ಮಾಡ್ತೀನಿ. ಸೊ ಈಗ ನಾನು ಹೋಗಿ ರೆಸ್ಟ್ ಮಾಡಲೇಬೇಕು, ಐ ಕಾಂಟ್ ಅಂತ ಹೇಳ್ತಾ ಇಲ್ಲಿಗೆ ವ್ಲಾಗನ್ನ ಎಂಡ್ ಮಾಡ್ತೀನಿ.